1,30,000 ಕ್ಯಾಶ್ ಸಿಕ್ಕಿದೆ. ಅವ್ರಿಗೆ ಸರಿಯಾಗಿ ಆನ್ಸರ್ ಡ್ರಾಯರ್ ನನಗೆ ಗೊತ್ತಿಲ್ಲ ಅಂತಾರೆ, ಅವ್ರ ಡ್ರಾಯರ್ ಅಲ್ಲಿ ನನಗೆ ಗೊತ್ತಿಲ್ಲ, ಎಮ್ ಆನ್ಸರಬಲ್. ಆಮೇಲೆ ಯಾವತ್ತು ದುಡ್ಡು ಬಂದಿದೆ, ಇನ್ವಾರ್ಡ್ ಯಾವತ್ತು ಬಂದಿದೆ, ಇಲ್ಲಿ ಇನ್ಫಾರ್ಮೇಶನ್ ಯಾವತ್ತು ಹೋಗಿದೆ ಅಂತ ಮಾತ್ರ ಇದೆ, ಯಾವತ್ತು ಬಂದಿದೆ ಅಂತಿಲ್ಲ. ಇವೆಲ್ಲ ಅನುಮಾನಕ್ಕೆ ನಮ್ಗೆ ಡೌಟ್ ಬರ್ತಾ ಇದೆ. ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ. ಟ್ರೆಜರಿಯಲ್ಲೇ ಈ ತರ ಆಗ್ಬಿಟ್ರೆ ಇನ್ನು ಯಾವ ಡಿಪಾರ್ಟ್ಮೆಂಟ್ ನಾವು ಒಪ್ಕೋಬೇಕು ಅಂತ. ಇಲ್ಲಿ ದಿಢೀರ್ ಅಂತ ಹೇಳಿದ್ವಿ, ಒಂದೇ ಆಫೀಸ್ ಅಲ್ಲ, ಸುಮಾರು 13 ಆಫೀಸು ಬೆಂಗಳೂರಲ್ಲೆಲ್ಲ ಸೇರ್ಕೊಂಡು ನಾವು ಬೆಂಗಳೂರು ರೂರಲ್ ಸೇರ್ಕೊಂಡು 13 ಆಫೀಸು. ಆ ಸಾಹೇಬರು ಒಂದಷ್ಟು ಆಫೀಸ್ ಹೋಗಿದ್ದಾರೆ, ನಾನು ಇದು 3ನೇ ಆಫೀಸ್ ನೋಡ್ತಾ ಇದ್ದೀನಿ. ನಮಗೆ ಎಲ್ಲಾ ಕಡೆನೂ ಈ ಬಿಲ್ಗಳು ಸರಿಯಾಗಿ ಇನ್ ಟೈಮ್ ಬರ್ತಾ ಇಲ್ಲ, ಪೆನ್ಷನ್ ಸರಿಯಾಗಿ ಬರ್ತಾ ಇಲ್ಲ. ಪೆನ್ಷನ್ ಆಗಿ ರಿಟೈರ್ಡ್ ಆದ್ರ ಮೇಲೆ ನಮ್ಗೆ 10-15 ವರ್ಷ ಪೆನ್ಷನ್ ಕೊಟ್ಟಿಲ್ಲ. ನನ್ನ ಮುಂದೆ ಒಂದು ಕೋಲಾರ ಬಂದಿತ್ತು, ಅದು ನಾನು ಕೇಸು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ಅವ್ರಿಗೆ 14 ಲಕ್ಷ ಬರ್ಬೇಕಾಗಿತ್ತು, 22 ಲಕ್ಷ ಕೊಡ್ತಿದ್ದೀನಿ ವಿತ್ ಇಂಟ್ರೆಸ್ಟ್ 10% ಎವ್ರಿ ಇಯರ್ ಕೊಡ್ಬೇಕು ಅವರು. ಅದಕ್ಕೆ ಈ ಟ್ರೆಜರಿಯಲ್ಲೇ ಈ ತರ ಆಗ್ಬಿಟ್ರೆ ಇನ್ನು ಯಾವ ಡಿಪಾರ್ಟ್ಮೆಂಟ್ ನಾವು ಒಪ್ಕೋಬೇಕು ಅಂತ. ಅದಲ್ಲದೆ ಈ ಕಾಂಟ್ರಾಕ್ಟ್ಗಳು ಇದು ಬರೀ ರೆಕಮೆಂಡೇಶನ್, ಕೆಲವು ಕಡೆ ಕೋರ್ಟ್ ಗಟ್ಟಲೆ ರಿಲೀಸ್ ಮಾಡ್ಬೇಕಾಗುತ್ತೆ ದುಡ್ಡು. ಅಂತ ಕಡೆ ಕಾಂಟ್ರಾಕ್ಟ್ಗಳು, ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳು, ಆಮೇಲೆ ನಮ್ಮ ಅಂಬೇಡ್ಕರ್ ನಿಗಮ, ಈ ಸ್ಲಮ್ ಬೋರ್ಡು, ಇಂಥವೆಲ್ಲ ದುಡ್ಡುಗಳು ಪಬ್ಲಿಕ್ ಇದು ಕೊಡ್ಬೇಕಾದ್ರೆ ಅವ್ರು ಬೇಗ ಮಾಡದೇ ಇದ್ರೆ ಅವ್ರಿಗೆ 1 ಕೋಟಿ 50 ಲಕ್ಷ 1 ಕೋಟಿ 2 ಕೋಟಿ ಅಂತ ಬಂದಾಗ ಬಡ್ಡಿ ಕಟ್ಬೇಕಲ್ಲ, ಇವರು ಸತಾಯಿಸ್ತಾರೆ, ಅದ ವಿಳಂಬ ಮಾಡ್ಬಿಡ್ತಾರೆ ಬೇಕು ಅಂತ. ಇದು ಸರಿ ಇಲ್ಲ, ಇವ್ ಹೇಳಿದ್ರ ಟೆಕ್ನಿಕಲ್ ಪ್ರಾಬ್ಲಮ್, ಅದು ಪ್ರಾಬ್ಲಮ್ ಇದೆ ಅಂತ. ಈ ತರ ಆಗಿ ಜನರಿಗೆ ತೊಂದರೆ ಆಗ್ತಾ ಇದೆ. ಗೌರ್ಮೆಂಟ್ ಇಂಡೈರೆಕ್ಟ್ ಆಗಿ ಇವರ ಸೇರ್ಕೊಂಡು ಮೋಸ ಮಾಡ್ತಾರೆ, ಟ್ರೆಜರಿಯವರ ಮೋಸ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ಕಂಪ್ಲೇಂಟ್ ಬಂದ ಮೇಲೆ ಅದಕ್ಕೆ ಅಟ್ ಎ ಟೈಮ್ 13 ಆಫೀಸು ಬೆಂಗಳೂರು ಅರ್ಬನ್ ರೂರಲ್ 13 ಆಫೀಸು ಟ್ರೆಜರಿ ಆಫೀಸ್ಗಳು ರೈಡ್ ಆಗಿದೆ. ಇವತ್ತು ನಾನು 3 ಆಫೀಸ್ ಬಂದಿದ್ದೀನಿ. ಇಲ್ಲಿ ಬಂದಾಗ ಅವರು ನಮ್ಮ ಅಧಿಕಾರಿಗಳು ಮೊದಲೇ ಬಂದಿದ್ರು, ನಮ್ಮ ಡಿಸ್ಟ್ರಿಕ್ಟ್ ಜಡ್ಜು ಮತ್ತೆ ನಮ್ಮ ಎಲ್ಲ ಡೆಪ್ಟಿ ಕಮಿಷನರ್ ಪೊಲೀಸ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಬಂದಾಗ ಅವರು 1,30,000 ಕ್ಯಾಶ್ ಸಿಕ್ಕಿದೆ. ಅವ್ರಿಗೆ ಸರಿಯಾಗಿ ಆನ್ಸರ್ ಡ್ರಾಯರ್ ನನಗೆ ಗೊತ್ತಿಲ್ಲ ಅಂತಾರೆ, ಅವ್ರ ಡ್ರಾಯರ್ ಅಲ್ಲಿ ನನಗೆ ಗೊತ್ತಿಲ್ಲ, ಎಮ್ ಆನ್ಸರಬಲ್. ಆಮೇಲೆ ಯಾವತ್ತು ದುಡ್ಡು ಬಂದಿದೆ, ಇನ್ವಾರ್ಡ್ ಯಾವತ್ತು ಬಂದಿದೆ, ಇಲ್ಲಿ ಇನ್ಫಾರ್ಮೇಶನ್ ಯಾವತ್ತು ಹೋಗಿದೆ ಅಂತ ಮಾತ್ರ ಇದೆ, ಯಾವತ್ತು ಬಂದಿದೆ ಅಂತಿಲ್ಲ. ಇವೆಲ್ಲ ಅನುಮಾನಕ್ಕೆ ನಮ್ಗೆ ಡೌಟ್ ಬರ್ತಾ ಇದೆ. ಅವ್ರು ಹೇಳೋದು ಒಂದೊಂದು ಟ್ಯಾಲಿ ಆಗ್ತಾ ಇಲ್ಲ. ಆಮೇಲೆ ಇವತ್ತು ಅಟೆಂಡೆನ್ಸ್ ಕೊಟ್ಟೇ ಇಲ್ಲ, ಸುಮಾರು ಜನ ನೆನ್ನೆ ಇವತ್ತು ಅಟೆಂಡೆನ್ಸ್ ಹಾಕಿಲ್ಲ ಅವರು. ಆಮೇಲೆ ಕ್ಯಾಶ್ ಲಿಸ್ಟ್ ಬರೀಬೇಕು, ಅಮ್ಮ ಕ್ಯಾಶ್ ಲಿಸ್ಟ್ ಅಲ್ಲಿ ಇಷ್ಟು ದುಡ್ಡು ಬರ್ದಿಲ್ಲ, ನಾನು ಡ್ರಾ ಮಾಡ್ಕೊಂಡ್ ಬರ್ತೀನಿ ಅಂತಾಳೆ. ಅಲ್ಲೂ 1,500 ಬರ್ದವ್ರೆ, ಅಮ್ಮ 15,000 ಅಷ್ಟೇ ನಾನು ಡ್ರಾ ಮಾಡ್ಕೊಂಬ ಅಂತಾಳೆ. ಡ್ರಾಯರ್ ನೋಡಿದ್ರೆ 1,35,000 ಇದೆ, ಸೀಸ್ ಮಾಡಿದ್ವಿ ನಾವು. ಇವೆಲ್ಲ ಈ ಟ್ರೆಜರಿ ಆಫೀಸ್ಗಳು ಹಿಂಗ ಆಗ್ಬಿಟ್ರೆ ಇನ್ನು ಬೇರೆ ಆಫೀಸ್ ಗತಿ ಏನು ಅಂತ ಅದು ಕಷ್ಟ ಆಗ್ತದೆ. ಅದಕ್ಕೆ ಬಂದಿದ್ದೀವಿ ನಾವು. ಹೇಳಿ, ಅದನ್ನ ಇವಾಗ 3 ಜನ ನೋಡ್ದೆ, ನಿಮ್ಮ ಮುಂದೆ ನೋಡಿದೆ. ಸರ್ಕಾರ ನೋಟಿಫಿಕೇಶನ್ ಇಶ್ಯೂ ಮಾಡಿದೆ, ಅವ್ರು ಫಾರ್ಮಲ್ ಡ್ರೆಸ್ ಹಾಕೊಂಡ್ ಬರ್ಬೇಕು ಅಂತ, ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬರ್ತಾರೆ. ಅದೇ ದೇ ಆರ್ ವೈಲೇಟಿಂಗ್ ಗೌರ್ಮೆಂಟ್ ನೋಟಿಫಿಕೇಶನ್. ಈ ತರ ಆದ್ರೆ ಏನ್ ಮಾಡ್ಬೇಕು? ನಮ್ಮ ಪೊಲೀಸ್ ಅವ್ರು ಯೂನಿಫಾರ್ಮ್ ಬಿಟ್ಬಿಟ್ಟು ಅವ್ರು ಜೀನ್ಸ್ ಹಾಕೊಂಡ್ ಬರ್ಬೇಕು. ಇವಾಗ ಅವ್ರು ಚೆನ್ನಾಗಿರ್ತದಲ್ಲ, ಅವ್ರ ಪಾಪ ಡಿಸಿಪ್ಲಿನ್ ಬರ್ತಾರೆ ನೋಡಿ, ಯಾವತ್ತಿದ್ರು ಡಿಸಿಪ್ಲಿನ್ ಇರ್ತಾರೆ ಅವ್ರ ಡ್ರೆಸ್ ಅಲ್ಲಿ. ಅವ್ರು ಜೀನ್ಸ್ ಪ್ಯಾಂಟ್ ಹಾಕಲ್ಲ. ಇವ್ರ ಅಧಿಕಾರಿಗಳು ದಿಮಾಕು ಎಕ್ಸ್ಟ್ರಾ ದುಡ್ಡು ಬರ್ತಾವಲ್ಲ, ಅದಕ್ಕೆ ಜೀನ್ಸ್ ಪ್ಯಾಂಟ್ ಬರೋದು. ಮುಂದಿನ ಕ್ರಮ ಏನ್ ಸರ್? ಅವ್ರ ಮೇಲೆ ಏನು ತನಿಖೆ? ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ಅವ್ರು ಆನ್ಸರ್ ಮಾಡದೇ ಇದ್ರೆ ದೇ ವಿಲ್ ಬಿ ಸೆಂಟ್ ಟು ಜೈಲ್. ಲೋಕಾಯುಕ್ತ ಕಾನೂನುಗಳಲ್ಲಿ ಏನೇನು ಬೇಕೋ ಎಲ್ಲ ಆಕ್ಷನ್ ಮಾಡಿ ತಗೋತೀವಿ. ಅವ್ರು ಇದು ಮಾಡಿ ಸೋಲ್ತೀವಿ, ರಿಪೋರ್ಟ್ ಕಳಿಸ್ತೀವಿ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ತೀವಿ. ಕೊನೆಗೆ ಏನು ಇದು ಮಾಡಕ್ ಆಗಿಲ್ಲ, ಮನೆಗೆ ಹೋಗ್ತಾರ ಅವ್ರು ಅಷ್ಟೇ.